ಒಬ್ಳೆ ಕೂತಿದ್ಯಾ? ಒಂಟಿಯಾಗ? ಇಲ್ಲ, ಕೃಷ್ಣ ಜೊತೆ ಇದ್ದಾನಲ್ಲ. ಕೃಷ್ಣ ಜೊತೆಗಿದ್ದಾನೆ ಅಂತ ನೀನ್ ನಿಜವಾಗ್ಲೂ ಅಂದ್ಕೊಂಡಿದ್ರೆ ನಿನ್ ಕಣ್ಣಲ್ಲಿ ನೀರಿರಲ್ಲ. ಆದ್ರೆ ಎಂಥ ಸಮಸ್ಯೆ ಬಂದ್ರೂ ಕೂಡ ಕೃಷ್ಣ ಇದಾನಲ್ಲ, ಕಂಗಾಲ್ ಯಾಕೆ ಅಂತೀಯಲ್ಲ? ಅಂಥದ್ರಲ್ಲಿ ಈಗ ಕಂಗಾಲಾಗಿ ಕಣ್ಣೀರ್ ಯಾಕೆ ಹಾಕ್ತಾ ಇದೆಯಾ? ಮಮ್ಮಿ ಟ್ಯೂಷನ್ ಬೇಡ, ನಿನ್ ಟೀಚರ್ನ ವಾಪಸ್ ಕಳಿಸ್ತೀನಿ ಎಂದಿದ್ದಕ್ಕ ನಡೆದಿದ್ದು ನನಗೆ ಗೊತ್ತಾಯ್ತು. ನಾನು ಮಮ್ಮಿ ಹತ್ರ ಮಾತಾಡಿದ್ದೀನಿ. ನಿನ್ ಟೀಚರು ಎಲ್ಲಿಗೂ ಹೋಗಲ್ಲ, ಇಲ್ಲೇ ಇರ್ತಾರೆ. ನಿನಗೆ ಚೆನ್ನಾಗಿ ಇಂಗ್ಲಿಷ್ ಕಲ್ಸಿದ ಮೇಲೆ ಹೋಗ್ತಾರೆ. ಹೌದಾ? ಅದಕ್ಕೆ ಅತ್ತೆ ಒಪ್ಕೊಂಡಿದ್ದಾರಾ? ಒಪ್ಸಿದ್ದೀನಿ. ತುಂಬಾ ತುಂಬಾ ಥ್ಯಾಂಕ್ಸ್ ರೀ, ತುಂಬಾ ತುಂಬಾ ಥ್ಯಾಂಕ್ಸ್. ನನಗೆ ಟ್ಯೂಷನ್ ನಿಲ್ಸಿದ್ರೆ ನಾನಿನ್ನು ಇಂಗ್ಲಿಷ್ ಕಲಿಯೋಕ್ಕಾಗಲ್ಲ, ಅತ್ತೆ ಆಸೆ ತೀರ್ಸೋಕ್ಕಾಗಲ್ಲ ಅಂತ ತುಂಬಾ ಬೇಜಾರಾಗಿತ್ತು. ಆದರೆ ಈಗ ಅತ್ತೆನ ನೀವು ಒಪ್ಸಿ ನಾನು ಇಂಗ್ಲಿಷ್ ಕಲಿಯೋ ಹಾಗೆ ಮಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಒಂದು ವೇಳೆ ಒಂದು ವಾರ ಆದಮೇಲೆ ಮಮ್ಮಿ ಮತ್ತೆ ಟ್ಯೂಷನ್ ಬೇಡ, ಟೀಚರ್ನ ಕಳಿಸ್ಬಿಡ್ತೀನಿ ಅಂತ ಅಂದ್ರು ಅನ್ಕೋ, ಆಗ ಕೂಡ ಹೀಗೆ ಅಳ್ತಾ ಕೂತ್ಕೊಂಡಿರ್ತೀಯ? ಹಾಗ್ಯಾಕೆ ಹೇಳ್ತಾರೆ ಅತ್ತೆ? ಒಂದು ವೇಳೆ ಅಂದರೆ ಅವಾಗಲೂ ಹೀಗೆ ಹತ್ಕೊಂಡು ಕೂತ್ಕೋತೀಯ? ಅದನ್ನ ಬಿಟ್ಟು ಇನ್ನೇನು ಮಾಡೋದು? ಮಾಡ್ಬೋದು. ನಿನ್ನ ಟೀಚರ್ ಇಲ್ಲದೆ ಇದ್ರೂ ಕೂಡ ನೀನು ಇಂಗ್ಲೀಷ್ ಕಲಿಬೋದು. ಟೀಚರ್ ಇಲ್ಲದೆ ಹೇಗೆ? ಹೇಗೆ ಅಂದರೆ ನಿನ್ನ ಕೈಲಿರೋ ಮೊಬೈಲ್ ಫೋನ್ ನಿನಗೆ ಮೊಬೈಲ್ ಟೀಚರ್ ಆಗತ್ತೆ. ನೀನು ಎಲ್ಲಿಗೆ ಹೋದ್ರೂ ಅಲ್ಲಿಗೆ ಆ ಮೊಬೈಲ್ ಟೀಚರ್ ಬರ್ತಾರೆ, ನಿನಗೆ ಪಾಠ ಹೇಳ್ತಾರೆ. ಹೌದಾ? ಹೌದು. ಸೋಷಿಯಲ್ ಮೀಡಿಯಾದಿಂದ ನಾವು ಎಷ್ಟೆಲ್ಲ ವಿಷಯ ಕಲಿಬೋದು ಗೊತ್ತಾ? ಹೇಗೆ ಕಲಿಯೋದು? ಹೇಗೆ ಅಂದರೆ ನಮಗೆ ಯಾವ ವಿಷಯ ಬೇಕಾದರೂ ಕಲಿಸೋ ಟೀಚರ್ಸು, ನಮಗೆ ಯಾವ ಡೌಟ್ ಬಂದರೂ ಕ್ಲಿಯರ್ ಮಾಡೋ ಟೀಚರ್ಸು ಈ ಫೋನಲ್ಲೇ ನಮಗೆ ಸಿಗ್ತಾರೆ. ಅವ್ರ ಮೂಲಕ ನಾವು ಕಲಿಬೋದು. ಹಾಗಾದ್ರೆ ನಾನು ಈ ಫೋನಲ್ಲೇ ಇಂಗ್ಲಿಷ್ ಕಲಿಬೋದು ಅಂತಾಯ್ತು. ಮಾಮೂಲಿ ಇಂಗ್ಲಿಷ್ ಅಲ್ಲ, ಬೇರೆ ಬೇರೆ ರೀತಿ ಇಂಗ್ಲಿಷ್ ಕಲಿಬೋದು. ಇಂಗ್ಲಿಷ್ ಅಲ್ಲಿ ಬೇರೆ ಬೇರೆ ರೀತಿನೂ ಇದೆಯಾ? ಬೇರೆ ಥರ ಅಂದರೆ ಅದೇ, ವಿಲೇಜಲ್ಲಿರೋರು ಇಂಗ್ಲಿಷ್ ಒಂಥರ ಮಾತಾಡ್ತಾರೆ, ಟೌನಲ್ಲಿರೋರು ಒಂಥರ ಮಾತಾಡ್ತಾರೆ, ಸಿಟಿಲಿರೋರು ಇನ್ನೊಂಥರ ಮಾತಾಡ್ತಾರೆ, ಫಾರಿನರ್ಸ್ ಬೇರೆ ಥರ ಮಾತಾಡ್ತಾರೆ. ಎಲ್ಲರ ಆಕ್ಸೆಂಟ್ಸ್ನು ನಿನಗೆ ಕಲಿಸ್ಕೊಡ್ತಾರೆ ಈ ಸೋಷಿಯಲ್ ಮೀಡಿಯಾದಲ್ಲಿರೋ ಟೀಚರ್ಸು. ಹಾಗಾದ್ರೆ ಈ ರಂಜಿನಿ ಟೀಚರ್ನ ಕಳಿಸ್ಬಿಡೋಣ? ಹಾಗೆಲ್ಲ ಕಳಿಸ್ಬಾರ್ದು. ಅವ್ರು ಕಲಿಸೋದನ್ನ ಅವ್ರು ಕಲಿಸ್ತಾರೆ, ಫೋನಲ್ಲಿ ಟೀಚರ್ ಕಲಿಸೋದನ್ನ ಫೋನಲ್ಲಿ ಸಿಗೋರೆ ಕಲಿಸ್ತಾರೆ. ಆದ್ರೆ ಫೋನಲ್ಲಿ ಟೀಚರ್ ಹೇಗೆ ಕಲಿಸ್ತಾರೆ? ತೋರಿಸ್ತೀನಿ ನೋಡು. ಅರ್ಥ ಆಯ್ತಲ್ವಾ ಫೋನಲ್ಲಿ ಹೇಗೆ ಕಲಿಬೇಕು ಅಂತ? ಅರ್ಥ ಆಯ್ತು ರೀ. ಈ ಟೀಚರಿಂದ ಆದಷ್ಟು ಬೇಗ ಇಂಗ್ಲಿಷ್ ಚೆನ್ನಾಗಿ ಕಲಿತು ಅತ್ತೆ ಆಸೆ ತೀರಿಸ್ತೀನಿ. ಆಲ್ ದಿ ಬೆಸ್ಟ್ ಶ್ಯಾಮಾ. ಥ್ಯಾಂಕ್ ಯು. ಥ್ಯಾಂಕ್ ಯು. ಶ್ಯಾಮಾ, ಶ್ಯಾಮಾ, ಶ್ಯಾಮಾ. ಎಷ್ಟೊತ್ತಾಯ್ತ್ರಿ ನೀವು ಬಂದು? ಈಗಷ್ಟೇ ಲೆಸನ್ಸಲ್ಲಿ
ಮುಳುಗೋಗಿದ್ಯಾ ಅಂತ ಅನ್ಸತ್ತೆ. ಈ ಟೀಚರ್ ಹೇಳಿದ್ದು ನಿನಗೆ ಅರ್ಥ ಆಗ್ತಿದ್ಯಾ ಶ್ಯಾಮ? ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ ರೀ. ವೆರಿ ಗುಡ್. ಟೈಮ್ 11 ಆಗ್ತಾ ಇದೆ, ಇವಾಗ ಮಲ್ಕೋಬೋದು ತಾನೆ? ಇನ್ನೂ 2-3 ಪಾಠ ಆಗ್ಬಿಡ್ಲಿ, ಆಮೇಲೆ ಮಲಗ್ತೀನಿ ರೀ. ಏನು ಇಂಗ್ಲಿಷ್ ಎಲ್ಲ ಒಂದೇ ನೈಟಲ್ಲೇ ಕಲಿಬೇಕು ಅಂದ್ಕೊಂಡಿದ್ಯಾ? ಛೇ ಹಾಗೇನಿಲ್ಲ ರೀ. ಇವತ್ತಿಗೆ ಕೇಳಿರೋ ಲೆಸನ್ಸು ಸಾಕು, ಮಿಕ್ಕಿದ್ದೆಲ್ಲ ನಾಳೆ ನೋಡ್ಕೋಬೋದು. ಈಗ ಬುಕ್ಸ್ ಪಕ್ಕಕ್ಕಿಟ್ಟು ಮಲ್ಕೋ. ಸರಿ, ಹಾಗೆ ಮಾಡ್ತೀನಿ. ಸರಿ ಅಂತ ಹೇಳಿ ನನ್ನ ನೋಡ್ತಿದ್ಯಲ್ಲ, ಬುಕ್ಸ್ ಎತ್ತಿಡು. ಅಯ್ಯೋ, ನೀವ್ಯಾಕೆ? ನಿಮ್ಗೆ ಯಾಕೆ ಕಷ್ಟ? ನಾನೇ ಇದನ್ನೆಲ್ಲ ಎತ್ತಿಡ್ತೀನಿ. ಇನ್ನು ಆರಾಮಾಗಿ ಮಲ್ಕೋ. ಓಕೆ, ಗುಡ್ ನೈಟ್ ರೀ. ಗುಡ್. ಏನು ಬೆಡ್ಶೀಟಲ್ಲಿ ಮುಸ್ಕ್ ಹಾಕೊಂಡು ಫೋನಲ್ಲಿ ಏನ್ ನೋಡ್ತಿದ್ದೆ? ಅದು ಇಂಗ್ಲಿಷ್ ಲೆಸನ್ಸ್ ಕಲಿತಿದ್ದೆ. ಅದು ನಮ್ಮ ಯಜಮಾನ್ರು ಫೋನಲ್ಲಿ ಇಂಗ್ಲಿಷ್ ಕಲಿಬೋದು ಅಂತ ಹೇಳಿದ್ರಕ್ಕ, ಅದನ್ನೇ ನೋಡ್ತಾ ಇದ್ದೆ. ಬರುತ್ತಲ್ಲ ಅನ್ಕೊಂಡು ಹಾಗೆ ಚಾದರದೊಳಗೆ ಫೋನ್ ನೋಡ್ಕೊಂಡು ಮಲಗಬೇಡ, ಕಣ್ಣು ಹೋಗಿ ಕುರುಡಿ ಆಗ್ತ್ಯಾ. ಇವಳು ತುಂಬಾನೇ ಮುಂದುವರಿತಿದ್ದಾಳೆ. ಹೀಗೆ 24 hours ಫೋನ್ ಹಿಡ್ಕೊಂಡು ಕೂತ್ರೆ ತುಂಬ ಬೇಗ ಇವಳು ಇಂಗ್ಲಿಷ್ ಕಲಿತಾಳೆ. ಇವಳು ಸ್ಪೀಡಿಗೆ ಬ್ರೇಕ್ ಹಾಕಲೇಬೇಕು. ಏನಾಯ್ತು ಐಶ್ವರ್ಯ? ಇಷ್ಟೊತ್ತಾದ್ರೂ ಮುಸ್ಕ್ ಹಾಕೊಂಡು ಫೋನ್ ನೋಡ್ತಿದ್ಲು. ನೈಟ್ ಟೈಮ್ ಹಾಗೆ ತುಂಬ ಹೊತ್ತು ಫೋನ್ ನೋಡೋದು ಒಳ್ಳೇದಲ್ಲಮ್ಮ. ರಾತ್ರಿ ಆಯ್ತಲ್ವಾ, ಇನ್ ಮಲ್ಗು. ಉಳಿದಿದ್ದೆಲ್ಲ ನಾಳೆ ನೋಡಬಹುದು.
ಸರಿ ಅಕ್ಕ. ಸರಿ ಮಲ್ಕೋ. ವೈಫೈ ಸೆಟ್ಟಿಂಗ್ಸ್ ಹೇಗೂ ಗೊತ್ತಿಲ್ಲ, ಇನ್ನು ಫೋನಲ್ಲಿ ಹೇಗೆ ಕಲಿತಾಳಿಯೋಳು. ಇದೇನು ಇಂಗ್ಲಿಷ್ ಲೆಸನ್ಸ್ ಬರ್ತಿಲ್ವಲ್ಲ? ಹಾಗಾದ್ರೆ ಈಗ ಈ ಲೆಸನ್ಸ್ ನೋಡೋಕ್ಕಾಗಲ್ವೇನೋ? ಆ ಲೆಸನ್ಸ್ ಪೂರ್ತಿ ಕೇಳದೆ ಇದ್ರೆ ನಂಗೆ ನಿದ್ರೆ ಬರೋದಿಲ್ಲ. ಏನು ಮಾಡಲಿ ಈಗ? ಫೋನ್ ತಗೊಂಡು ಹೋಗಿ ಅಖಿಲ್ ಅವ್ರನ್ನ ಕೇಳಲಾ? ಅಯ್ಯೋ, ಈಗ ಲೆಸನ್ಸ್ ನೋಡ್ತೀನಿ ಅಂದರೆ ಅಖಿಲ್ ಅವರು ಬೇಡ ರಾತ್ರಿ ಆಯಿತು ಅಂತಾರೆ, ನಾಳೆ ಬೆಳಗ್ಗೆ ನೋಡ್ಬೋದು ಅಂತಾರೆ. ವೈದೇಹಿ ಅಕ್ಕನ ಕೇಳಿದ್ರು ಹಾಗೆ ಹೇಳ್ತಾರೆ. ಈಗೇನು ಮಾಡಲಿ? ಹೋಗಿ ಮಕ್ಳನ್ನ ಕೇಳಿದ್ರೆ? ಚಿಕ್ಕಮ್ಮ, ಫೋನ್ ಏನೋ ಸಮಸ್ಯೆ ಆಗಿದೆ, ಇಂಗ್ಲಿಷ್ ಲೆಸನ್ಸ್ ಬರ್ತಾ ಇಲ್ಲ. ಎಲ್ಲಿ ಇಲ್ಲಿ ಕೊಡು. ವೈಫೈ ಆಫ್ ಆಗಿದೆ ಚಿಕ್ಕಮ್ಮ, ಇರು ಆನ್ ಮಾಡ್ತೀನಿ. ಈಗ ಬರ್ತಿದೆ. ಥ್ಯಾಂಕ್ ಯು ವೆರಿ ಮಚ್. ಮಲ್ಕೋ. ಅದಕ್ಕೆ ಶ್ಯಾಮ ಬ್ರೇಕ್ಫಾಸ್ಟ್ ಮಾಡದ್ಲಾ? ಇಲ್ಲ, ಕರೀರಿ, ನಮ್ಮ ಜೊತೆನೇ ತಿಂದ್ರಾಯ್ತಲ್ಲ. ಕರ್ದೆ ಆಮೇಲೆ ತಿಂತೀನಿ ಅಂತ ಫೋನಲ್ಲೇ ಮುಳುಗ್ ಹೋಗಿದ್ದಾಳೆ. ಫೋನಲ್ಲಿ ಮುಳುಗ್ ಹೋಗಿದ್ದಾಳ? ಅದೇ ನೀನ್ ಹೇಳಿದ್ಯಂತಲ್ಲ, ಫೋನಲ್ಲಿ ಇಂಗ್ಲಿಷ್ ಕಲಿ ಅಂತ, ಆ ಕೆಲಸದಲ್ಲೇ ಮುಳುಗ್ ಹೋಗಿದ್ದಾಳೆ. ಸರಿ, ಪ್ಲೇಟಲ್ಲಿ ಹಾಕಿಡಿ, ನಾನು ತಗೊಂಡು ಹೋಗ್ತೀನಿ. ಸರಿ ಆಯ್ತು. ವಸಂತ, ನಾನು ಹೋಗಿ ಬರ್ತೀನಿ. ಏನ್ರಿ ನಿಂತ್ಕೊಳ್ಳಿ. ಇಲ್ಲಿ ನೋಡಿ, ನಿಮ್ ಲ್ಯಾಪ್ಟಾಪ್ನ ಮತ್ತೆ ಮರೆತು ಆಫೀಸಿಗೆ ಹೊರಟಿದ್ದೀರಿ. ವಾಟ್? ಲ್ಯಾಪ್ಟಾಪ್ನ ಮರೆತು ಹೋಗೋದಾ? ಈ ಕಾಲದಲ್ಲಿ ಯಾರಾದರೂ ಹೆಂಡ್ತಿನ ಮರಿಬೋದೇ ಹೊರತು ಸೆಲ್ ಫೋನ್ನ ಲ್ಯಾಪ್ಟಾಪ್ನ ಮರೆಯೋಕೆ ಸಾಧ್ಯನೇ ಇಲ್ಲ. ಹೌದೌದು, ಯಾರು ಮರೆಯಲ್ಲ, ನೀವು ಖಂಡಿತ ಮರೆಯಲ್ಲ. ಇದುವರೆಗೂ ಯಾವ್ದು ಮರ್ತಿದ್ದೀನಿ? ಲ್ಯಾಪ್ಟಾಪ್ ಮರ್ತಿದ್ದೀನಾ, ಸೆಲ್ ಫೋನ್ ಮರ್ತಿದ್ದೀನಾ, ಇಲ್ಲ ಹೆಂಡ್ತಿನ ಮರ್ತಿದ್ದೀನಾ? ನೀವೇನು ಮರೆಯಲ್ಲ ಬಿಡಿ. ನಿಮ್ ವಿಷಯ ನಂಗೆ ಗೊತ್ತಿಲ್ವಾ? ಹಾ, ಹೇಳೋದು ಮರ್ತ್ಬಿಟ್ಟೆ. ನನಗೆ ಗೊತ್ತಿರೋ ಫಾರಿನರ್ಸ್ ಇಬ್ರು ಇವತ್ತು ನಮ್ಮ ಮನೆಗೆ ಬರ್ತಿದ್ದಾರೆ. ಅವ್ರಿಗೆ ಇಂಡಿಯನ್ ಟ್ರೆಡಿಷನಲ್ ಜ್ಯುವೆಲ್ರಿ ಅಂದರೆ ತುಂಬ ಇಷ್ಟ ಅಂತೆ. ಮೊನ್ನೆ ನಾವು ಮಾತಾಡ್ತಿದ್ದಾಗ ನಮ್ಮ ಮನೆಯಲ್ಲಿ ವಂಶ ಪಾರಂಪರ್ಯವಾಗಿ ಬಂದಿದ್ದ ಜ್ಯುವೆಲ್ರಿ ಬಗ್ಗೆ ಅವ್ರಿಗೆ ಹೇಳಿದೆ. ಆವತ್ತಿಂದ ಅವ್ರ ಜ್ಯುವೆಲ್ರಿ ನೋಡೋದಕ್ಕೆ, ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದಾರೆ.
ಅದಕ್ಕೆ ಅವ್ರನ್ನ ಇವತ್ತು ನಮ್ಮ ಮನೆಗೆ ಬರೋಕ್ ಹೇಳಿದೆ. ಮತ್ತೆ ಅವ್ರಿಗೆ ಬರೋಕ್ ಹೇಳಿ ನೀವು ಆಫೀಸಿಗೆ ಹೋಗ್ತಿದ್ದೀರಲ್ರಿ? ಹೋಗ್ಲೇಬೇಕು ವಸಂತ. ಇವತ್ತು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಇದೆ, ಕಂಪಲ್ಸರಿಯಾಗಿ ಅಟೆಂಡ್ ಆಗಬೇಕು. ಆದರೂ ಹೆಂಗಸರಿಗೆ ಸಂಬಂಧಪಟ್ಟ ಒಡವೆಗಳನ್ನ ತೋರಿಸ್ಬೇಕಾದ್ರೆ ಮಧ್ಯದಲ್ಲಿ ನಾನು ಯಾಕೆ ಹೇಳು? ಬರೋರ್ಗೆ ನೀನು ಒಡವೆ ತೋರಿಸು ಸಾಕು. ಓಕೆ ರೀ, ತೋರಿಸ್ತೀನಿ. ಆದ್ರೆ ಅವರು ಆ ರತ್ನದ ಬಗ್ಗೆ, ಮಣಿಗಳ ಬಗ್ಗೆ ಏನಾದ್ರೂ ಡೌಟ್ಸ್ ಕೇಳಿದ್ರೆ ನಂಗೆ ಹೇಳೋಕ್ ಬರಲ್ವಲ್ಲ. ಆ ವಿಷಯದ ಬಗ್ಗೆ ನಂಗೆ ಅಷ್ಟು ಗೊತ್ತಾಗಲ್ವಲ್ಲ. ನಿನಗೆ ಗೊತ್ತಿಲ್ಲದೆ ಇದ್ರೇನು, ಅದ್ರ ಬಗ್ಗೆ ಗೊತ್ತಿರೋ ಐಶ್ವರ್ಯ ಇದ್ದಾಳಲ್ಲ, ಅವಳು ಹೇಳ್ತಾಳೆ ಬಿಡು. ಸರಿ ರೀ, ಐಶ್ವರ್ಯ ಇದ್ದಾಳಲ್ಲ, ಹೇಳ್ತಾಳೆ. ಓಕೆ. ಓ, ಮೀಟಿಂಗ್ ಟೈಮ್ ಆಗ್ತಿದೆ, ನಾನು ಹೊರಡ್ತೀನಿ. ಹೋಗ್ ಬನ್ನಿ. ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕಾ? ಓಕೆ, ನನ್ನ ಬೆಲೆ ಏನು ಅಂತ ಈಗ ಎಲ್ರಿಗೂ ಅರ್ಥ ಆಗೋ ಹಾಗೆ ಮಾಡ್ತೀನಿ. ಶ್ಯಾಮಾ, ರೀ, ನೀವ್ ಯಾವಾಗ ಬಂದ್ರಿ? ನೀನು ಇಂಗ್ಲಿಷ್ ಲೆಸನ್ಸ್ ಅಲ್ಲಿ ಪೂರ್ತಿ ಮುಳುಗೋಗಿದ್ದಾಗಲೇ ಬಂದೆ. ಇಲ್ ಕೊಡಿ, ನಾನೇ ತಿಂತೀನಿ. ಏನು ಪರವಾಗಿಲ್ಲ, ನಾನು ತಿನ್ನಿಸ್ತೀನಿ, ನೀನು ಓದ್ತಾ ಇರು. ಪರವಾಗಿಲ್ಲ ರೀ, ಇಲ್ ಕೊಡಿ. ಏನು ಪರವಾಗಿಲ್ಲ ರೀ, ನೀವು ತಿನ್ನಿ. ನಿಮ್ಗೆ ಯಾಕೆ ಕಷ್ಟ? ಕಷ್ಟ ಅಂತೆ ಕಷ್ಟ. ನೀನಂಗೆ ತಿನ್ಸಿದ್ರೆ ಅದು ಕಷ್ಟ ಅಲ್ಲ, ನಾನು ಹಿಂಗೆ ತಿನ್ಸಿದ್ರೆ ಅದು ಕಷ್ಟನಾ? ಪರವಾಗಿಲ್ಲ, ತಿನ್ನು. ತಿನ್ನುವಾಗ ಸ್ವಲ್ಪ ಹೊತ್ತಾದರೂ ಆ ಲೆಸನ್ಸ್ಗೆ ಗ್ಯಾಪ್ ಕೊಡ್ಬೋದಲ್ವಾ? ಏನೋ ಗೊತ್ತಿಲ್ಲ ರೀ, ಇದನ್ ಕೇಳ್ತಾ ಇದ್ರೆ ನನಗೆ ಟೈಮೇ ಗೊತ್ತಾಗಲ್ಲ. ಎಷ್ಟೊತ್ತಾದರೂ ಕೇಳಬೇಕು ಅನಿಸ್ತಿರತ್ತೆ. ಹೌದಾ? ಸರಿ, ಹಾಗಾದ್ರೆ ನಾನು ತಿಂಡಿ ತಿನ್ನಿಸ್ತಾ ಇರ್ತೀನಿ, ನೀನು ಕಾನ್ಸಂಟ್ರೇಟ್ ಮಾಡ್ತಾ ಹೇಳುವಾಗ ಓದಿನ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಈ ವಿಷಯ ನಿನಗೆ ಅರ್ಥ ಆಗಲಿ ಅಂತಾನೆ ನಾನು ಹೀಗೆ ಮಾಡಿದ್ದು. ಹಾಗಾದ್ರೆ ಸ್ವಲ್ಪ ಹೊತ್ತು ಲೆಸನ್ಸ್ ನಿಲ್ಲಿಸ್ತೀನಿ.